ಸರ್ ನಾನು ನೋಡಿ ಲವ್ ಮ್ಯಾರೇಜ್ ಮಾಡಿಕೊಂಡು ನನ್ನ ಹೆಂಡತಿನ ಕರ್ಕೊಂಬಂದಿರೋದು ಸ್ವಂತ ಜೊತೆಲಿ ಹೋಗ್ಬಿಟ್ಟಿದ್ದಲ್ಲ ಸರ್ ಇನ್ನು 11 ವರ್ಷದಿಂದ ನಾನು ಸಾಕಿರೋದು ಮರ್ಯಾದೆ ಹೋಯ್ತಲ್ಲ ಸರ್. ನನ್ನ ಹತ್ರ ತಾಳಿ ಪ್ರೂಫ್ ಎಲ್ಲ ಇದೆ ಸರ್, ನೋಡಿ ಮದುವೆ ಆಗಿರೋದು. ಆಮೇಲೆ ನಾನೇ ಓಡೋದು ಮಕ್ಕಳಿಗೆ ನನ್ನ ಮಕ್ಕಳು ನೋಡಿ ಸರ್ ಸರ್ ನಮ್ಮ ಮೈ ಮುಟ್ಟಾಡೋದಿಲ್ಲ ಅಂತ ಹೇಳಿ ಸರ್. ನಾನು ನಿನ್ನ ಮೇಲೆ ಅಷ್ಟೇ ಭರವಸೆ ಇದ್ನಲ್ಲ ಚಿನ್ನಿ. ಆಮೇಲೆ ನನ್ನ ಹತ್ರ ಮಲಗ್ತಾನೆ ಇರಲಿಲ್ಲ ಸರ್, ಇದು ಹೇಳ್ತಾ ಇದ್ದೀನಿ, ಹೊಟ್ಟೆ ನೋವು ಅದು ಅನ್ನೋಳು ಬಂಗಾರಿ. ಮಗ ಹೇಳ್ತಾನೆ, ಅಪ್ಪ ನೀನು ಹೋದ್ಮೇಲೆ ಸಂತು ಮನೆಗೆ ಬರ್ತಾನೆ, ಅಮ್ಮಂದು ಡೈಲಿ 2 ಸಲ ಸ್ನಾನ, ಸಂತದ್ದು 2 ಸಲ ಸ್ನಾನ, ನಮ್ಮ ಮನೇಲಿ ಹೇಳ್ತೀವಿ. ನನ್ನ ಮಗ ಹೇಳ್ತಾರೆ ಸಂಸಾರ ಜೀವನದಲ್ಲಿ ಕಿತ್ತಾಟಗಳು ಅವೆಲ್ಲ ಏನೂ ಇಲ್ಲ ಸರ್. ನಾನು ತುಂಬ ಒಳ್ಳೆಯವನು ಸರ್, ಎಲ್ಲ ನೋಡಿದ್ದೀನಿ. ಮೊನ್ನೆ ವರಮಹಾಲಕ್ಷ್ಮಿಗೂ ನೋಡಿದ್ದೀನಿ. ಪ್ರತಿ ಒಂದು ದಿವಸದ್ದು ನಾನು ಅವಳನ್ನ ನನ್ನ ದೇವತೆ ಥರ ಪೂಜಿಸಿದ್ದೀನಿ ಸರ್. ಅವಳು ನನ್ನ ಬಿಟ್ಬಿಟ್ಟು ಹೋಗ್ಬಿಟ್ಟಿದ್ದಾಳೆ ಸರ್ ಅವರು. ಬೇರೆ ಮದುವೆ ಆಗಿ ಬಿಟ್ಟು ಬಂದಿದ್ದ ಹುಡುಗಿನ ನಿಮ್ಮ ಮದುವೆ? ಹಾಂ ಹೌದು ಸರ್, ಹೌದು. ನಾನು ಜೀವನ ಕೊಟ್ಟಿದ್ದೀನಿ ಸರ್ ಅವಳಿಗೆ 11 ವರ್ಷ. ಅಲ್ಲಿ ಮದುವೆ ಆಗಿ 5 ವರ್ಷ ಅಲ್ಲಿದ್ಲು. ಅಲ್ಲಾಗಲ್ಲ ನಾನು ಬಂದ್ಬಿಡ್ತೀನಿ ಅಂತ ತಿರ್ಗಿ ನಮ್ಮೂರಿಗೆ ಬಂದು ನನ್ನ ಹತ್ರ ಕೇಳ್ಕೊಂಡ್ಲು. ಹೌದು ಅಂದ್ಬಿಟ್ಟು ನಾನು ಕೊಟ್ಟಿದ್ದೀನಿ ಸರ್ ಅವಳಿಗೆ. ಅಂದರೆ ಅವರೇ ಲವ್ ಮಾಡಿದ್ದ? ಹಾಂ, ಅವಳೇ ಲವ್ ಮಾಡಿ ಸರ್ ನನ್ನ. ನಾನು ಲವ್ ಮಾಡಿದ್ದೀನಿ, ಅವಳು ಲವ್ ಮಾಡಿದ್ದೀರಿ, ಇಬ್ಬರು ಲವ್ ಮಾಡಿ ಮದುವೆ ಆಗಿರೋದು. ನಾವು ಫಸ್ಟ್ ಇಲ್ಲಿಂದ ರಾಯಚೂರಿಗೆ ಕರ್ಕೊಂಡೋದೆ, ಅಲ್ಲೆಲ್ಲ ಆಗಿಲ್ಲ. ತಿರ್ಗಾ ಬೆಂಗಳೂರು ಬಂದೆ, ಸಾಕಿದೆ. ನಾನು ಲಾರಿ ತೊಗೊಂಡಿದ್ದೆ, ಅವಳಿಂದ ಲಾರಿ ಮಾರಿದೆ, ಲಾರಿ ಮಾರ್ಬಿಡೋದು. ನನ್ನ ಹತ್ರ ಕ್ಯಾಬ್ ಇವಾಗ 4 ಕ್ಯಾಬ್ ಇದ್ದಾವೆ ಸರ್, ಎಲ್ಲ ಬೋಲ್ಟ್ ಕ್ಯಾಬ್ ಇದೆ ನಮ್ಮದು. ಚೆನ್ನಾಗಿ ಸಾಕ್ತಾಯಿದ್ದೀನಿ, ಡೈಲಿ 10,000 ನನಗೆ ಬಿಸ್ನೆಸ್ ಆಯ್ತಾಯಿದೆ. ಚೆನ್ನಾಗೇ ಸಾಕ್ತಾಯಿದ್ದೀನಿ ಸರ್ ನಾನು. 3 ಜನ ಮಕ್ಕಳು? 3 ಜನದಲ್ಲಿ ಒಬ್ಬಳನ್ನ ಮಗಳನ್ನ ಕರ್ಕೊಂಡು ಹೋಗ್ಬಿಟ್ಟಿದ್ದಾಳೆ. 2 ಗಂಡು ಮಕ್ಳು ಇದ್ದಾರೆ. ಒಬ್ಬ ಚಿಕ್ಕೋನು ಸರ್, ಇನ್ನೊಬ್ಬ 11 ವರ್ಷ. ನಿನ್ನೆ 3ನೇ ತಾರೀಕು ಬರ್ತಡೇ ಆಗಿದೆ ಒಂದು. 31ನೇ ತಾರೀಕು ಓಡೋಗ್ಬಿಟ್ಟಿದ್ದಾಳೆ ಸರ್ ಅವಳು. ಎಷ್ಟೇ ಕರೆದ್ರೂ ಬರಲ್ಲ ಅಂತಾಳೆ. ಅಲ್ಲಿ ಹೋಗಿ ಬಾಮ್ಮ ಆಗಿದ್ದಾಯ್ತು, ನಿನ್ನೆ ಹೋಗಿ ಕರೆದೀನಿ, ನಾನು ಬರಲ್ಲ, ನನ್ನ ಮೈ ಮುಟ್ಬೇಡೀನು ಅಂತಾಳೆ ಸರ್. ಅವರೆಲ್ಲ ಸರಿ ಇಲ್ಲ ಸರ್, ಸಂತೋನವನ್ನೆಲ್ಲ ಇವನ್ನೆಲ್ಲ ಎತ್ಬಿಡ್ತಾನೆ. ಅವನಿಗೂ ಫಸ್ಟು ಮದುವೆ ಆಗಿ ಹೆಂಡತಿ ತೀರೋಗಿದೆ, ಒಂದು ಮಗು ಒಂದಿದೆ ಅವನಿಗೂ. ಇಕ್ಕೊಳ್ಳಲ್ಲ ಸರ್ ಅವರು.